ನಿಮ್ಮ ಜೇಬಿನಲ್ಲಿರೋ ಬರೀ 100 ರೂಪಾಯಿ ರಾತ್ರೋರಾತ್ರಿ ನಿಮ್ಮನ್ನ ಲಕ್ಷಾಧಿಪತಿ ಮಾಡಬಲ್ಲದು ಅಂದ್ರೆ ನೀವು ನಂಬ್ತೀರಾ? ಕಣ್ಣು ಮಿಟುಕಿಸೋದ್ರಲ್ಲಿ ನೀವು ಶ್ರೀಮಂತರಾಗೋ ಆ ದೇಶ ಯಾವುದು ಗೊತ್ತಾ? ಸ್ನೇಹಿತರೆ, ಒಂದು ಕ್ಷಣ ನೀವೇ ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಜೇಬಿನಲ್ಲಿ ಈಗ ಕೇವಲ 100 ರೂಪಾಯಿ ಮಾತ್ರ ಇದೆ ಅಂಟ್ಕೊಳ್ಳಿ. ಆದರೆ ನೀವು ಈ ದೇಶಕ್ಕೆ ಕಾಲಿಟ್ಟ ತಕ್ಷಣ ಆ 100 ರೂಪಾಯಿ ಬರೋಬ್ಬರಿ 30,000 ರೂಪಾಯಿಯಾಗಿ ಬದಲಾಗಿಬಿಡುತ್ತೆ. ನೋಡುತ್ತಲೇ ನೀವಲ್ಲಿ ಲಕ್ಷಾಧಿಪತಿಯಾಗಿ ಮರೀಬಹುದು. ಹೌದು, ಅಲ್ಲಿನ ಹುಡುಗಿಯರು ಇಡೀ ಜಗತ್ತಿನಲ್ಲೇ ಅತಿ ಸುಂದರಿಯರು ಅಂತ ಹೆಸರುವಾಸಿಯಾಗಿದ್ದಾರೆ. ಇನ್ನು ಅಲ್ಲಿನ ಊಟದ ವಿಚಾರಕ್ಕೆ ಬಂದ್ರೆ ಅದು ವಿಚಿತ್ರವೋ ವಿಚಿತ್ರ. ಅಮೆರಿಕಾದಂತಹ ಬಲಿಷ್ಠ ರಾಷ್ಟ್ರವನ್ನೇ ಯುದ್ಧದಲ್ಲಿ ಮಣ್ಣು ಮುಕ್ಕಿಸಿದ ಈ ಪುಟ್ಟ ದೇಶದ ರೋಚಕ ಕಥೆ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿಬೀಳ್ತೀರಾ. ಹೌದು, ಅದವೇ ಭಾರತೀಯರ ಪಾಲಿನ ಸ್ವರ್ಗ ಎಂದು ಕರೆಸಿಕೊಳ್ಳುತ್ತಿರುವ ವಿಯೆಟ್ನಾಂ. ವಿಯೆಟ್ನಾಂ ದೇಶದ ಹಣವನ್ನ ಡಾಂಗ್ ಅಂತ ಕರೀತಾರೆ. ನಮ್ಮ ಭಾರತದ ಕೇವಲ 33 ಪೈಸೆ ಅಲ್ಲಿನ ಒಂದು ಡಾಂಗ್ಗೆ ಸಮಾನ. ಅಂದ್ರೆ ನಿಮ್ಮ ಬಳಿ 100 ರೂಪಾಯಿ ಇದ್ರೆ ಸಾಕು, ನೀವು ಅಲ್ಲಿ 30,000 ಡಾಂಗ್ಗಳ ಒಡೆಯರಾಗಬಹುದು. ನಿಮ್ಗೆ ಗೊತ್ತಾ, ಇಲ್ಲಿ ಬರೋಬ್ಬರಿ 5 ಲಕ್ಷ ರೂಪಾಯಿಯ ಕರೆನ್ಸಿ ನೋಟು ಕೂಡ ಚಲಾವಣೆಯಲ್ಲಿದೆ ಅಂದ್ರೆ ನೀವು ನಂಬಲೇಬೇಕು. ಅದಕ್ಕೆ ಅಲ್ವಾ ಈ ಒಂದೇ ವರ್ಷದಲ್ಲಿ ಸುಮಾರು 15 ಲಕ್ಷ ಭಾರತೀಯರು ವಿಯೆಟ್ನಾಂಗೆ ಹಾರಿದ್ದಾರೆ. ಕೇವಲ 15ರಿಂದ 20,000 ರೂಪಾಯಿ ಖರ್ಚು ಮಾಡಿದ್ರೆ ಸಾಕು, ವಿಮಾನದ ಟಿಕೆಟ್, ಹೋಟೆಲ್ ವಾಸ ಮತ್ತು ಊಟ ಎಲ್ಲವನ್ನೂ ಮುಗಿಸಿ ಒಬ್ಬ ರಾಜನಂತೆ ಅಲ್ಲಿ ಓಡಾಡಿ ವಾಪಸ್ ಬರಬಹುದು. ಆದರೆ ಈ ದೇಶ ಇಷ್ಟೊಂದು ಅಗ್ಗವಾಗಿದ್ರೂ ಅಲ್ಲಿನ ಕಾನೂನುಗುರು ಮತ್ತು ಆ ವಿಚಿತ್ರ ಆಹಾರ ಪದ್ಧತಿಯ ಹಿಂದಿನ ಅಸಲಿ ರಹಸ್ಯವೇನು ಗೊತ್ತಾ? ನಿಜ ಹೇಳಬೇಕೆಂದ್ರೆ ಈ ದೇಶ ಥೈಲ್ಯಾಂಡ್ಗಿಂತಲೂ ತುಂಬಾ ಅಗ್ಗವಾಗಿದೆ ಮತ್ತು ಸೌಂದರ್ಯದಲ್ಲಿ ಸ್ವಿಟ್ಜರ್ಲ್ಯಾಂಡನ್ನೇ ಮೀರಿಸುವಂತಿದೆ. ವಿಯೆಟ್ನಾಂನ ಆರ್ಥಿಕ ರಾಜಧಾನಿ ಎನಿಸಿಕೊಂಡಿರುವ ಹೋ ಚಿ ಮಿನ್ ಸಿಟಿಯನ್ನ ಮೊದಲು ಸೈಗಾನ್ ಅಂತೆ ಕರೆಯಲಾಗ್ತಿತ್ತು. ಇಲ್ಲಿನ ನೈಟ್ ಲೈಫ್ ಅಥವಾ ರಾತ್ರಿಯ ಮೋಜುಮಸ್ತಿ ಇಡೀ ಜಗತ್ತಿನಲ್ಲೇ ಫೇಮಸ್. ಆದರೆ ಸ್ವಲ್ಪ ಎಚ್ಚರದಿಂದಿರಿ, ಯಾಕೆಂದ್ರೆ ಇಲ್ಲಿನ ಗಲ್ಲಿಗಳಲ್ಲಿ ನಿಮಗೆ ಒಂದು ವಿಚಿತ್ರ ಮಾಯಾಲೋಕವೇ ಕಾಣಿಸಿಕೊಳ್ಳುತ್ತದೆ. ವಿಯೆಟ್ನಾಂನಲ್ಲಿ ವೇಶ್ಯಾವೃತ್ತಿ ಕಾನೂನುಬದ್ಧವಾಗಿಲ್ಲದಿದ್ರೂ ಇಲ್ಲಿ ಅದು ಗುಟ್ಟಾಗಿ ನಡೆಯುವ ಕೆಲಸವಲ್ಲ, ಬದಲಿಗೆ ಬಹಿರಂಗವಾಗಿಯೇ ನಡೆಯುತ್ತದೆ. ಮಸಾಜ್ ಪಾರ್ಲರ್ಗಳು ಅಥವಾ ಹೇರ್ ಸಲೂನ್ಗಳ ಹೆಸರಿನಲ್ಲಿ ದೊಡ್ಡ ದಂಧೆಯೇ ಇಲ್ಲಿ ಅವಿಶ್ರಾಂತವಾಗಿ ಸಾಗುತ್ತಿದೆ. ಒಂದು ಸಮೀಕ್ಷೆಯ ಪ್ರಕಾರ ಇಲ್ಲಿನ ಈ ಉದ್ಯಮ ಬರೋಬ್ಬರಿ $80 ಮಿಲಿಯನ್ ಅಗಾಧವಾಗಿ ಬೆಳೆದು ನಿಂತಿದೆ. ಇಷ್ಟೊಂದು ದೊಡ್ಡ ಮಟ್ಟದ ದಂಧೆ ನಡೆಯುತ್ತಿದ್ದರೂ ಅಲ್ಲಿನ ಸರ್ಕಾರ ಸುಮ್ಮನಿರೋದಕ್ಕೆ ಒಂದು ಬಲವಾದ ಕಾರಣವಿದೆ. ಅದೇನು ಗೊತ್ತಾ? ಇಲ್ಲಿನ ಸುಂದರಿಯರು ಪ್ರವಾಸಿಗರನ್ನ ಸೆಳೆಯಲು ಏನೆಲ್ಲ ಮಾಡ್ತಾರೆ ಅಂತ ಕೇಳಿದ್ರೆ ನೀವು ನಿಜಕ್ಕೂ ಆಶ್ಚರ್ಯಚಕಿತರಾಗ್ತೀರಾ. ವಿಯೆಟ್ನಾಂನ ಹೋ ಚಿ ಮಿನ್ ಸಿಟಿ ಅಥವಾ ಹನೋಯ್ನಂತಹ ನಗರಗಳ ಗಲ್ಲಿಗಳಲ್ಲಿ ನೀವು ಸುಮ್ಮನೆ ನಡೀತಾ ಹೋದ್ರೆ ಸಾಕು, ರಸ್ತೆಯ ಎರಡೂ ಬದಿಗಳಲ್ಲಿ ಸಾಲು ಸಾಲಾಗಿ ಹೇರ್ ಸಲೂನ್ ಅಥವಾ ಮಸಾಜ್ ಅಂಡ್ ಸ್ಪಾ ಅನ್ನೋ ಬೋರ್ಡ್ಗಳು ಕಂಡೇ ಕಾಣ್ತಾವೆ. ಆದರೆ ನೆನಪಿರಲಿ, ಇವು ನಾವು ಅಂದುಕೊಂಡಂತೆ ಸಾಮಾನ್ಯ ಸಲೂನ್ಗಳಾಗಲಿ ಅಥವಾ ಮಸಾಜ್ ಪಾರ್ಲರ್ಗಳಾಗಲಿ ಅಲ್ಲವೇ ಅಲ್ಲ. ಇವುಗಳ ಒಳಗೆ ಕಾಲಿಟ್ಟ ತಕ್ಷಣ ಕತ್ತರಿ, ಬಾಚಿಗಣೆ ಅಥವಾ ದೊಡ್ಡ ದೊಡ್ಡ ಕನ್ನಡಿಗಳು ಕಾಣ್ತಾವೆ ಅಂತ ನೀವು ನಂಬಿಕೊಂಡಿದ್ರೆ ಅದು ನಿಮ್ಮ ತಪ್ಪು. ಇದರ ಒಳಗಿನ ರಹಸ್ಯವೇ ಬೇರೆ ಇರುತ್ತದೆ. ಈ ಸಲೂನ್ಗಳ ಹೊರಭಾಗದಲ್ಲಿ ದೊಡ್ಡ ಗಾಜಿನ ಕಿಟಕಿಗಳಿದ್ದು ಅದರ ಒಳಗೆ ಗುಲಾಬಿ ಅಥವಾ ಕೆಂಪು ಬಣ್ಣದ ಮಂದವಾದ ಲೈಟ್ಗಳು ಉರಿಯುತ್ತಿರುತ್ತವೆ. ಈ ಬಣ್ಣದ ಬೆಳಕಿನಲ್ಲಿ 10 ಯುವತಿಯರು ಅತ್ಯಂತ ದುಬಾರಿ ಮತ್ತು ಆಕರ್ಷಕ ಉಡುಪುಗಳನ್ನು ಧರಿಸಿ ಯಾವುದೋ ಫ್ಯಾಷನ್ ಶೋಗೆ ಸಿದ್ಧರಾದಂತೆ ಅರೆಬತ್ತಲೆಯಾಗಿ ಸಾಲಾಗಿ ಕುಳಿತಿರುತ್ತಾರೆ. ಅವರು ನೀಡುವ ಆ ಮಂದಹಾಸ ಮತ್ತು ಕಣ್ಣಿನ ಸನ್ನೆಗಳು ನಿಮ್ಮನ್ನ ಯಾವುದೋ ಮಾಯಾಲೋಕಕ್ಕೆ ಆಹ್ವಾನಿಸಿದಂತೆ ಇರುತ್ತದೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಇವರು ಈ ಮಸಾಜ್ ಎಂಬ ಮುಖವಾಡವನ್ನ ಬಳಸುತ್ತಾರೆ. ಸಲೂನ್ ಒಳಗೆ ಒಂದೆರಡು ಕನ್ನಡಿ ಮತ್ತು ಕುರ್ಚಿಗಳು ಇರೋದು ನಿಜ, ಆದರೆ ನೀವು ಅಲ್ಲಿ ಹೋಗಿ ಕುಳಿತ ತಕ್ಷಣ ಅವರು ಹೇರ್ ಕಟ್ ಬಗ್ಗೆ ಕೇಳೋದಿಲ್ಲ. ಬದಲಿಗೆ ನಿಮ್ಮ ಕಿವಿಯಲ್ಲಿ ಬಂದು ನಿಮಗೆ ಸ್ಪೆಷಲ್ ಮಸಾಜ್ ಬೇಕಾ ಅಥವಾ ಲೇಡಿ ಸರ್ವಿಸ್ ಬೇಕಾ ಅಂತ ಮೆಲ್ಲಗೆ ಪಿಸುಗುತ್ತಾರೆ. ಹೀಗೆ ಪಿಸುಗುಟ್ಟಿವ ಆ ಸುಂದರಿಯರ ಮಾತು ಕೇಳಿ ನೀವು ಒಳಗೆ ಹೋದರೆ ಅಲ್ಲಿ ನಿಮಗಾಗಿ ಕಾಯ್ತಿರೋದು ಅಸಲಿ ಶಾಕ್. ಮುಂದೇನಾಗುತ್ತೆ ಗೊತ್ತಾ? ಅಲ್ಲಿ ನಡೆಯುವ ಪ್ರತಿಯೊಂದು ವ್ಯವಹಾರವೂ ಬರೀ ಕಣ್ಣಿನ ಸನ್ನೆ ಮತ್ತು ಕೋಡ್ ವರ್ಡ್ಗಳಲ್ಲೇ ಮುಗಿದುಹೋಗುತ್ತೆ. ಈ ಪುಟ್ಟ ಸಲೂನ್ಗಳ ಒಳಗೆ ನೀವು ಕಾಲಿಟ್ರೆ ಸಾಕು, ಅಲ್ಲಿ ಯಾರಿಗೂ ಕಾಣದಂತಹ ರಹಸ್ಯ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಈ ಬಾಗಿಲುಗಳು ನಿಮ್ಮನ್ನ ನೆಲಮಾಳಿಯ ಕೋಣೆಗಳಿಗೆ ಅಥವಾ ಕಟ್ಟಡದ ಮೇಲಿರುವ ಗುಪ್ತ ರೂಂಗಳಿಗೆ ಕರೆದೊಯ್ಯುತ್ತವೆ. ಈ ಕೋಣೆಗಳು ಹೊರಗಿನ ಜಗತ್ತಿಗೆ ಸಂಪೂರ್ಣವಾಗಿ ಕತ್ತಲೆಯಾಗಿರುತ್ತವೆ. ಒಮ್ಮೆ ಗ್ರಾಹಕರು ಒಳಗೆ ಹೋದ್ರೆ ಹೊರಗಿನಿಂದ ಆ ಸಲೂನ್ ನೋಡಲು ಒಂದು ಸಾಮಾನ್ಯ ಅಂಗಡಿಯಂತೆ ಕಾಣಿಸುತ್ತವೆ. ಆದರೆ ಅದರ ಒಳಗೆ $10 ಮಿಲಿಯನ್ ಮೌಲ್ಯದ ಕರಾಳ ದಂಧೆ ಸದ್ದಿಲ್ಲದೆ ನಡೆಯುತ್ತಲೇ ಇರುತ್ತದೆ. ಇನ್ನು ವಿಯೆಟ್ನಾಂನ ಆಹಾರ ಪದ್ಧತಿಯ ಬಗ್ಗೆ ಕೇಳಿದ್ರೆ ನೀವು ದಂಗಾಗೋದು ಗ್ಯಾರಂಟಿ.
ಇಲ್ಲಿ ಹಾವಿನ ರಕ್ತವನ್ನು ವೈನ್ ಜೊತೆ ಸೇರಿಸಿ ಕುಡಿಯುವುದು ಶಕ್ತಿಯ ಸಂಕೇತ ಅಂತ ಅಲ್ಲಿನ ಜನರು ನಂಬುತ್ತಾರೆ. ವಿಯೆಟ್ನಾಂಗೆ ಹೋದ್ರೆ ಬರೀ ಸುಂದರ ಜಾಗಗಳನ್ನಷ್ಟೇ ಅಲ್ಲ, ಮೈ ನಡಿಗಿಸುವಂತಹ ವಿಚಿತ್ರ ಆಹಾರ ಪದ್ಧತಿಯನ್ನು ಕೂಡ ನೀವು ನೋಡಬಹುದು. ಇಲ್ಲಿನ ಜನರು ಚೇಳು, ಜೇಡ, ಏಡಿ ಮತ್ತಲ್ಲದೆ ನಾಯಿಯ ಮಾಂಸವನ್ನು ಕೂಡ ಅತಿ ಇಷ್ಟಪಟ್ಟು ತಿಂತಾರೆ. ಇಲ್ಲಿನ ಮಾರುಕಟ್ಟೆಗಳಲ್ಲಿ ದೊಡ್ಡ ದೊಡ್ಡ ಹಲ್ಲಿಗಳನ್ನ ಮಾರಾಟಕ್ಕೆ ಇಟ್ಟಿರುವುದನ್ನ ನೋಡಿ ನೀವು ಬೆಚ್ಚಿಬೀಳಬಹುದು. ಆದರೆ ಇಷ್ಟೆಲ್ಲಾ ವಿಚಿತ್ರಗಳ ನಡುವೆ ಇಡೀ ವಿಶ್ವವೇ ಮೆಚ್ಚುವ ಒಂದು ಅದ್ಭುತ ಕೂಡ ಇಲ್ಲಿದೆ. ಅದವೇ ವಿಯೆಟ್ನಾಂನ ಕಾಫಿ. ಬ್ರೆಜಿಲ್ ಬಿಟ್ರೆ ಜಗತ್ತಿನಲ್ಲೇ ಅತಿ ಹೆಚ್ಚು ಕಾಫಿ ಬೆಳೆಯುವ ದೇಶ ಈ ವಿಯೆಟ್ನಾಂ. ಇಲ್ಲಿನ ವಿಶೇಷ ಎಗ್ ಕಾಫಿಯನ್ನ ನೀವು ಒಮ್ಮೆ ಕುಡಿದ್ರೆ ಅದರ ರುಚಿಯನ್ನ ಜನ್ಮವಿಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಂದ್ಹಾಗೆ ಇಲ್ಲಿನ ಜನರು ಬೆಕ್ಕಿನ ಮಾಂಸವನ್ನು ಕೂಡ ಬಿಡದೆ ಸವಿಯುತ್ತಾರೆ. ಬೆಕ್ಕಿನ ಮಾಂಸವನ್ನ ಇಲ್ಲಿನ ಜನರು ಲಿಟಲ್ ಟೈಗರ್ ಅಥವಾ ಪುಟ್ಟ ಹುಲಿ ಅಂತಾನೆ ಕರೀತಾರೆ. ಇದನ್ನ ತಿನ್ನುವುದರಿಂದ ಹುಲಿಯಂತೆ ಮೈಗೆ ಶಕ್ತಿ ಬರುತ್ತದೆ ಎಂಬ ಬಲವಾದ ನಂಬಿಕೆ ಅಲ್ಲಿನವರದ್ದು. ವಿಯೆಟ್ನಾಂ ಕೇವಲ ಮಾಂಸಕ್ಕಷ್ಟೇ ಅಲ್ಲ, ವಿಶ್ವದ ಅತಿದೊಡ್ಡ ಗೋಡಂಬಿ ರಫ್ತು ಮಾಡುವ ದೇಶ ಕೂಡ ಈ ವಿಯೆಟ್ನಾಂ. ಇನ್ನು ನೀವು ಇಲ್ಲಿನ ಮೈಸಾನ್ ದೇವಾಲಯಕ್ಕೆ ಹೋದ್ರೆ ಅದು ಯುನೆಸ್ಕೋ ಮಾನ್ಯತೆ ಪಡೆದ ವಿಶ್ವ ಪರಂಪರೆಯ ತಾಣವಾಗಿದೆ. ಆಶ್ಚರ್ಯದ ಸಂಗತಿಯೇನೆಂದ್ರೆ ಈ ದೇವಾಲಯಗಳು ಪರಶಿವನಿಗೆ ಅರ್ಪಿತವಾಗಿವೆ. ನಮ್ಮ ಭಾರತದ ದೇವಾಲಯಗಳಂತೆಯೇ ಇಲ್ಲಿಯೂ ನೀವು ಶಿವಲಿಂಗ ಮತ್ತು ಶಿವನ ವಿವಿಧ ರೂಪದ ಕೆತ್ತನೆಗಳನ್ನು ಕಣ್ತುಂಬಿಕೊಳ್ಳಬಹುದು. ಇಲ್ಲಿನ ಹಿಂದೂ ಧರ್ಮವನ್ನ ಚಮ್ ಹಿಂದೂ ಧರ್ಮ ಅಂತ ಕರೆಯಲಾಗುತ್ತದೆ. ಅಷ್ಟೇ ಅಲ್ಲ, ಭಾರತದ ಹೆಮ್ಮೆಯ ರಾಮಾಯಣವು ವಿಯೆಟ್ನಾಂನಲ್ಲಿ ರಿಮನ್ ಎಂಬ ಹೆಸರಿನಿಂದ ಬಹಳ ಪ್ರಸಿದ್ಧವಾಗಿದೆ. ಅಲ್ಲಿನ ಕಲೆ, ನೃತ್ಯ ಮತ್ತು ನಾಟಕಗಳಲ್ಲಿ ರಾಮನ ಕಥೆಯನ್ನ ವಿಶಿಷ್ಟವಾಗಿ ಚಿತ್ರಿಸಲಾಗುತ್ತದೆ. ಅಲ್ಲಿನ ಪುರಾತನ ಶಿಲ್ಪಕಲೆಗಳಲ್ಲಿ ಹನುಮಂತ ಮತ್ತು ಶ್ರೀರಾಮನ ಚಿತ್ರಗಳನ್ನ ಇಂದಿಗೂ ನೀವು ನೋಡಬಹುದು. ಇನ್ನು ಇಲ್ಲಿನ ಬೀದಿ ಬದಿಯ ಊಟ ಅಂದ್ರೆ ಸ್ಟ್ರೀಟ್ ಫುಡ್ ಜಗತ್ತಿನಲ್ಲೇ ಅತ್ಯಂತ ಅಗ್ಗ, ರುಚಿಕರ ಮತ್ತು ಅಷ್ಟೇ ವಿಚಿತ್ರ. ಚೇಳುಗಳನ್ನು ಎಣ್ಣೆಯಲ್ಲಿ ಕರಿದು ಇಲ್ಲಿ ಸ್ನ್ಯಾಕ್ಸ್ ತರಹ ತಿಂತಾರೆ. ವಿಯೆಟ್ನಾಂನಲ್ಲಿ ನಿಯಾಕ್ ಮ್ಯಾಮ್ ಅನ್ನೋ ಮೀನಿನ ಸಾಸ್ ಇಲ್ಲದೆ ಯಾವುದೇ ಅಡುಗೆ ಕೂಡ ಪೂರ್ಣವಾಗುವುದಿಲ್ಲ. ಇಲ್ಲಿನ ಜನರು ಹಂದಿಯ ರಕ್ತದಿಂದ ಮಾಡಿದ ಪುಡ್ಡಿಂಗ್ ಅನ್ನು ಕೂಡ ಸವಿಯುತ್ತಾರೆ. ನಮ್ಮ ಭಾರತದಲ್ಲಿ ಚಿಕನ್ ಫ್ರೈ ಎಷ್ಟು ಫೇಮಸ್ಸೋ ಅಲ್ಲಿ ಕಪ್ಪೆಗಳನ್ನು ಫ್ರೈ ಮಾಡಿ ತಿನ್ನುವುದು ಅಷ್ಟೇ ಸಾಮಾನ್ಯ. ನಿಮ್ಗೆ ಗೊತ್ತಾ, ವಿಯೆಟ್ನಾಂನಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ಮೋಟಾರ್ ಬೈಕ್ಗಳೇ ರಸ್ತೆಯಲ್ಲಿ ತುಂಬಿಕೊಂಡಿವೆ. ಇಲ್ಲಿ ರಸ್ತೆ ದಾಟುವುದು ಒಂದು ದೊಡ್ಡ ಸಾಹಸವೇ ಸರಿ. ವಾಹನಗಳು ನಿಮಗಾಗಿ ನಿಲ್ಲುವುದಿಲ್ಲ. ನೀವೇ ಧೈರ್ಯ ಮಾಡಿ ಮುನ್ನುಗ್ಗಿದರೆ ಮಾತ್ರ ಟ್ರಾಫಿಕ್ ಸಿಗ್ನಲ್ ದಾಟಲು ಸಾಧ್ಯ. ವಿಯೆಟ್ನಾಂನಲ್ಲಿ ಲವ್ ಮಾರ್ಕೆಟ್ ಎನ್ನುವ ಒಂದು ವಿಚಿತ್ರ ಮಾರುಕಟ್ಟೆ ಇದೆ. ಹೆಸರೇ ಹೇಳುವಂತೆ ಇಲ್ಲಿ ನಿಜಕ್ಕೂ ಪ್ರೀತಿ ಮಾರುಕಟ್ಟೆಯಲ್ಲಿ ಮಾರಾಟವಾಗುತ್ತದೆ. ಇದು ನಾರ್ತ್ ವಿಯೆಟ್ನಾಂನ ಸಾಪಾ ಎಂಬ ಸಂಪ್ರದಾಯದ ಭಾಗ. ದೂರದೂರಿನಿಂದ ಮತ್ತು ಹಳ್ಳಿಗಳಿಂದ ಬರುವ ಯುವಕ ಯುವತಿಯರು ಇಲ್ಲಿ ಪರಸ್ಪರ ಭೇಟಿಯಾಗುತ್ತಾರೆ. ಯುವಕರು ಕೊಳಲು ನುಡಿಸಿ ತಮ್ಮ ದೇಹದಾರ್ಢ್ಯತೆಯನ್ನ ಪ್ರದರ್ಶಿಸಿ ಅಥವಾ ಹಾಡುಗಳನ್ನು ಹಾಡಿ ಯುವತಿಯರನ್ನ ಸೆಳೆಯಲು ಪ್ರಯತ್ನಿಸುತ್ತಾರೆ. ಅತ್ತ ಯುವತಿಯರು ತಮ್ಮ ಆಕರ್ಷಕ ಭಂಗಿಗಳು, ನೃತ್ಯ ಮತ್ತು ತಮ್ಮ ಮುಗುಳ್ನಗೆಯಿಂದಲೇ ಹುಡುಗರನ್ನ ಪಟಾಯಿಸುವ ಕೆಲಸ ಮಾಡ್ತಾರೆ. ಹೀಗೆ ಪ್ರೀತಿಗಾಗಿ ಸೇರುವ ಈ ಮಾರುಕಟ್ಟೆಯಲ್ಲಿ ಜೋಡಿಗಳು ಒಂದಾದ ಮೇಲೆ ಮುಂದೇನಾಗುತ್ತೆ? ಆ ರೋಚಕ ಪ್ರೇಮಕಥೆಯ ಅಂತ್ಯ ಹೇಗಿರುತ್ತೆ ಗೊತ್ತಾ? ಅಷ್ಟೇ ಯಾಕೆ, ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಈಗಾಗಲೇ ಮದುವೆಯಾದವರು ಕೂಡ ಈ ಮಾರುಕಟ್ಟೆಗೆ ಬಂದು ತಮ್ಮ ಹಳೆಯ ಪ್ರೇಮಿಯನ್ನ ಭೇಟಿಯಾಗಲು ಅವಕಾಶವಿರುತ್ತದೆ. ಆಶ್ಚರ್ಯವೆಂದರೆ ಇಲ್ಲಿನ ಸಮಾಜ ಇದನ್ನ ದಾಂಪತ್ಯ ದ್ರೋಹ ಅಥವಾ ಮೋಸ ಎಂದು ನೋಡುವುದಿಲ್ಲ. ಬದಲಿಗೆ ಹಳೆಯ ನೆನಪುಗಳಿಗೆ ಕೊಡುವ ಗೌರವ ಎಂದು ಭಾವಿಸುತ್ತದೆ. ಅಂದ್ರೆ ನೀವು ಇಲ್ಲಿಗೆ ಬಂದು ನಿಮ್ಮ ಹಳೆಯ ಪ್ರೇಮಿಗಳನ್ನ ಯಾವುದೇ ಮುಜುಗಾರವಿಲ್ಲದೆ ಭೇಟಿಯಾಗಬಹುದು. ಒಂದು ವೇಳೆ ಇಂತಹ ಸಂಪ್ರದಾಯ ನಮ್ಮ ಭಾರತಕ್ಕೆ ಏನಾದರೂ ಬಂದ್ರೆ ಅಷ್ಟೇ ಕಥೆ. ಯಾವ ಒಂದು ಮದುವೆಯೂ ಉಳಿಯಲು ಸಾಧ್ಯವಿಲ್ಲ ಅನಿಸುತ್ತೆ ಅಲ್ವಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಇಲ್ಲಿನ ಜನರಿಗೆ ಟೂ ವೀಲರ್ಗಳೆಂದರೆ ಪಂಚಪ್ರಾಣ. ಅದಕ್ಕೆ ಇವರು ಕಾರುಗಳಿಗಿಂತ ಹೆಚ್ಚಾಗಿ ಸ್ಕೂಟರ್ಗಳನ್ನೇ ಬಳಸಲು ಇಷ್ಟಪಡುತ್ತಾರೆ. ಒಂದು ಸ್ಕೂಟರ್ ಮೇಲೆ ಇಡೀ ಕುಟುಂಬ ಅಂದರೆ 4 ರಿಂದ 5 ಜನ ಪ್ರಯಾಣ ಮಾಡುವುದನ್ನು ನೀವು ಇಲ್ಲಿ ಸಾಮಾನ್ಯವಾಗಿ ನೋಡಬಹುದು. ಅಷ್ಟೇ ಯಾಕೆ, ಸ್ಕೂಟರ್ ಮೇಲೆ ದೊಡ್ಡ ಫ್ರಿಡ್ಜ್ ಅಥವಾ ಬದುಕಿರುವ ಹಂದಿಗಳನ್ನೇ ಇಟ್ಟುಕೊಂಡು ಸಾಗಿಸುವುದನ್ನು ನೋಡಿದರೆ ನೀವು ನಿಜಕ್ಕೂ ಬೆರಗಾಗುತ್ತೀರಾ. ಇನ್ನು ಹನೋಯಿ ನಗರದಲ್ಲಂತೂ ರೈಲುಗಳು ಮನೆಗಳ ತೀರ ಹತ್ತಿರದಿಂದ ಅಂದರೆ ಕಿಟಕಿಯ ಪಕ್ಕದಲ್ಲೇ ಹಾದು ಹೋಗುತ್ತವೆ. ರೈಲು ಹೋದ ತಕ್ಷಣ ಅಲ್ಲಿ ದೊಡ್ಡದೊಂದು ಮಾರುಕಟ್ಟೆಯೇ ಸಜ್ಜಾಗಿಬಿಡುತ್ತದೆ. ಹೆಚ್ಚಾಗಿ ಜನರು ರೈಲ್ವೆ ಹಳಿಗಳ ಮೇಲೆಯೇ ತರಕಾರಿ, ಹಣ್ಣು ಹಂಪಲುಗಳನ್ನು ಹರಡಿಕೊಂಡು ವ್ಯಾಪಾರ ಮಾಡುತ್ತಾರೆ. ಹೌದು ಸ್ನೇಹಿತರೆ, ಇಂತಹ ಅಚ್ಚರಿಯ ಸಂಪ್ರದಾಯಗಳು, ಮೈ ಜುಮ್ಮೆನಿಸುವ ವಿಚಿತ್ರ ಆಹಾರ ಪದ್ಧತಿ ಮತ್ತು ಕಣ್ಣು ಕೂರೈಸುವ ಸೌಂದರ್ಯವನ್ನು ಹೊಂದಿರುವ ಈ ವಿಯೆಟ್ನಾಂ ದೇಶಕ್ಕೆ ನೀವು ಜೀವನದಲ್ಲಿ ಒಮ್ಮೆಯಾದರೂ ಭೇಟಿ ನೀಡಲೇಬೇಕು ಅನ್ನೋದು ನಮ್ಮ ಆಸೆ ಕೂಡ. ಈ ರೋಚಕ ವಿಯೆಟ್ನಾಂ ದೇಶದ ಬಗ್ಗೆ ಮತ್ತು ಅಲ್ಲಿನ ಈ ವಿಚಿತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಸ್ನೇಹಿತರೆ, ಇವತ್ತಿನ ಈ ರೋಚಕ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಇಂತಹದ್ದೇ ಜಗತ್ತಿನ ಅದ್ಭುತ ವಿಷಯಗಳನ್ನು ಮತ್ತು ಪುಸ್ತಕಗಳ ಅಸಲಿ ಸಾರಾಂಶವನ್ನು ಸರಳವಾಗಿ ತಿಳಿದುಕೊಳ್ಳಲು ನಮ್ಮ ಪುಸ್ತಕದ ತಿರುಳು ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಶಕ್ತಿ ನೀಡುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.